ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶಾಣಪ್ಪ ಚಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ಒಂದು ಬೃಹತ್ತಾದ ಉಕ್ಕು ಕಾರ್ಖಾನೆ ಆರಂಭಕ್ಕೆ ಈಗಾಗಲೇ ಸಿದ್ಧತೆ. ಆ ಸಿದ್ಧತೆ ಬೆನ್ನಲ್ಲೇ ಸರ್ಕಾರದಿಂದ ಒಂದು ಅಸ್ಪಷ್ಟವಾದ ಹೇಳಿಕೆಗಳು ಬರ್ತಾ ಇದೆ. ಏನು ಕಳೆದ ಶನಿವಾರ ಕೊಪ್ಪಳಕ್ಕೆ ಬಂದಿರುವಂಥ ಮುಖ್ಯಮಂತ್ರಿಗಳು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರುವಂಥ ಎಂ.ಬಿ. ಪಾಟೀಲರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಏನಂತ ಹೇಳಿದರೆ, ಇಲ್ಲಿ ಅವರು ಹೇಳ್ತಾ ಇರೋದು ಅದನ್ನು ಸ್ಪಷ್ಟವಾಗಿ ಕಾರ್ಖಾನೆಯನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇಲ್ಲ, ಅಥವಾ ಅದನ್ನು ಆರಂಭ ಮಾಡ್ತೀವಿ ಅನ್ನೋಂಥ ಅಭಿಪ್ರಾಯ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ರೆ ನಾವು ಜನರ ಅಭಿಪ್ರಾಯ ಮತ್ತು ಸ್ವಾಮೀಜಿಗಳ ಅಭಿಪ್ರಾಯಕ್ಕೆ ನಾವು ಬದ್ಧ ಅಂತ ಹೇಳ್ಕೊಳ್ಳುತ್ತೆ. ಅವರು ಇಲ್ಲಿ ರಾಜಕಾರಣಕ್ಕೆ ಒಂದಿಷ್ಟು ಮುನ್ನಡೆಯನ್ನು ಬರೆದರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇಲ್ಲಿ ಈ ಕಾರ್ಖಾನೆಗೆ ಕೇಂದ್ರ ಸರ್ಕಾರದಿಂದಲೇ ಅನುಮತಿ ಕೊಟ್ಟಿದೆ. 2020ರಲ್ಲಿ ಈ ಅನುಮತಿ ಕೊಟ್ಟಿರುವಂಥ ಕಾರಣಕ್ಕಾಗಿ ಇಲ್ಲಿ ನಾವೇನು ಮಾಡೋಕ್ಕಿಲ್ಲ. ಮತ್ತು ಇಲ್ಲಿ ಹೋರಾಟಗಾರರು ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಮಾತಾಡೋದಲ್ಲ ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಹೇಳಿಕೆಯನ್ನು ನೀಡೋದರಿಂದ ಒಂದು ಕಡೆ ಇಲ್ಲೆಲ್ಲೋ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂತಿದೆ. ಜೊತೆಗೆ ಬೃಹತ್ ಕೈಗಾರಿಕೆ ಸಚಿವ ಎಂ.ಬಿ. ಪಾಟೀಲ್ ಸಹ ಇಲ್ಲಿ ನಾನು ಹಿಂದೆ ಅವರು ಸದನದಲ್ಲಿ ಹೇಳಿದ್ದು ಮತ್ತು ಅಲ್ಲಿ ಹೇಳಿದ್ದು, ನಾವು ಇಲ್ಲಿ ಬಂದು ಅಲ್ಲಿ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ, ಅದರ ಜೊತೆಗೆ ಅಲ್ಲಿ ಸ್ವಾಮೀಜಿಗಳೊಂದಿಗೂ ಮಾತಾಡ್ತೀನಿ ಅನ್ನುವಂಥ ಹೇಳಿದ್ರು. ಆದರೆ ಅದು ಯಾವುದೂ ಮಾಡಿಲ್ಲ. ಏನಂತೇಳಿದರೆ, ಕಳೆದ ಮಾರ್ಚ್ ತಿಂಗಳಲ್ಲಿ ಕೊಪ್ಪಳದಲ್ಲಿ ಬೃಹತ್ ಹೋರಾಟಗಳು ನಡೆದು ಕೊಪ್ಪಳದ ಗವಿಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಹೋರಾಟ ನಡೆದು ಈ ಕಾರ್ಖಾನೆಯನ್ನು ಬಂದ್ ಮಾಡಿಸಿರಿ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದರು. ಅದರ ನಂತರದಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಪ್ಪಳ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹೋಗಿ ಆ ಕಾರ್ಖಾನೆಯ ಹೊಸ ವಿಸ್ತರಣೆಗೆ ಸ್ಥಗಿತಗೊಳಿಸಿದರು. ಆದರೆ ಅಲ್ಲಿ 44 ಎಕರೆ ಬಸಾಪುರ ಕೆರೆಯನ್ನು ಒತ್ತುವರಿ ಆಗಿರೋದಕ್ಕೂ ಆಯಿತು, ಮತ್ತು ಇತ್ತೀಚೆಗೆ ಆಗ್ತಾ ಇರುವಂಥ ಬೆಳವಣಿಗೆ ಅಲ್ಲಿ ಹೋರಾಟಕ್ಕೆ, ಜೊತೆಗೆ ಆ ಕೆರೆಗೆ ದನಕರುಗಳಿಗೆ ನೀರು ಕುಡಿಸಲು ಸಹ ಆಗದೇ ಇರುವಂಥ ಸ್ಥಿತಿಗೆ, ಈ ಎಲ್ಲ ಕಾರಣಕ್ಕಾಗಿ ಕಾರ್ಖಾನೆಯನ್ನು ವಿಸ್ತರಣೆ ಸಂಪೂರ್ಣವಾಗಿ ಬಂದ್ ಮಾಡಿರಿ ಅನ್ನುವಂಥ ಹೋರಾಟಗಳನ್ನು ನಡೆದವು. ಈ ನಿಟ್ಟಿನಲ್ಲಿ ಏನು ಮುಖ್ಯಮಂತ್ರಿಗಳ ಅದಕ್ಕೆ ಈ ಘಟನೆ ನಂತರ ಏನು ಕಾರ್ಖಾನೆ ಬಂದ್ ಆದ ನಂತರ ಪ್ರಥಮ ಬಾರಿಗೆ ಕೊಪ್ಪಳಕ್ಕೆ ಬಂದಾಗ ಈ ಕುರಿತು ಮಾಧ್ಯಮದ ಪ್ರಶ್ನೆ ಕೇಳಿದಾಗ ಅವರು ಹೇಳಿರುವಂಥ ಹೇಳಿಕೆಗಳು ಸಾಕಷ್ಟು ಅಸ್ಪಷ್ಟತೆ ಮತ್ತು ಎಲ್ಲೋ ಒಂದು ಕಡೆ ಕಾರ್ಖಾನೆ ಪರವಾಗಿ ಕೆಲಸ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನವಿರ್ತಾ ಇದೆ. ಜನ ವಿರೋಧ ಮಾಡ್ತಾ ಇದ್ದಾರೆ. ನಾವು ಜನರ ಪರವಾಗಿ ತೀರ್ಮಾನ ತಗೊಂಡಿದ್ದೀವಿ. ಅವರು ವಸ್ತುಸ್ಥಿತಿ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಬಿಟ್ಟಿದೆಯಲ್ಲ, ಪರಿಸರ ಎನ್ವೈರನ್ಮೆಂಟು ಇದು ಪರಿಸರ ಕೊಟ್ಟಿದೆಯಲ್ಲ, ಯಾಕೆ ಅವ್ರನ್ನ ಕೇಳಲ್ಲ ನೀವು? ಅವ್ರನ್ನ ಕೇಳಿ ಮೊದಲು. ರಾಜ್ಯ ಸರ್ಕಾರ ಹೇಳಾಯ್ತಲ್ರಿ, ವಿಲ್ ಗೋ ಬೈ ದಿ ಒಪಿನಿಯನ್ ಆಫ್ ದಿ ಪೀಪಲ್. ಜೊತೆಗೆ ಈ ಕುರಿತು ರಾಜಕಾರಣಕ್ಕೆ ಆರಂಭವಾಗಿದ್ದು, ಈಗ ಏನು BJPಯಿಂದಲೂ ಸಹ ಈ ಕುರಿತು ಒಂದಿಷ್ಟು ಇದೆ. ಯಾಕಂದರೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಗೆ ಕೊಟ್ಟಿದ್ದರೆ ರಾಜ್ಯ ಸರ್ಕಾರದಿಂದಲೇ ಯಾಕೆ ಅದನ್ನು ತಡೆರಹಿಗೆ ಆಗಿರುವ ಕುರಿತು ಯಾಕೆ ಅವರು ಅಭಿಪ್ರಾಯ ಕೊಟ್ಟಿಲ್ಲ ಅನ್ನೋದು ವಿಧಾನ ಪರಿಷತ್ತಿನ ಸದಸ್ಯ ಆಗಿರುವಂಥ ಹೇಮಲತಾ ನಾಯ್ಕ. ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸೋ ಬದಲು ಕೇಂದ್ರ ಸರ್ಕಾರಕ್ಕೆ ಸ್ಥಳೀಯವಾಗಿ ಜನ ವಿರೋಧಿ ವ್ಯಕ್ತ ಆಗ್ತಾ ಇದೆ. ಈ BSPL ಕಂಪನಿ ಶುರುವಾಗೋದಕ್ಕೆ ಅಲ್ಲಿರ್ತಕ್ಕಂಥ ರೈತರು ಕೂಡ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನಕ್ಕೆ ಜಾನುವಾರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಬಳಸೋದಕ್ಕೆ ವ್ಯವಸ್ಥೆ ಕೊಡ್ತಾ ಇಲ್ಲ ಅವರಿಗೆ. ಇವೆಲ್ಲವೂ ಮನದಟ್ಟು ಮಾಡಿಕೊಟ್ಟಿದೆ. ನಾವು ಇದನ್ನು ಒಂದು ವರದಿನ ಕೇಂದ್ರಕ್ಕೆ ಯಾಕೆ ಕಳಿಸ್ಕೊಡ್ಬಾರ್ದು? ಇವರಿಗೆ ಇಚ್ಛಾಶಕ್ತಿ ಕೊರತೆ ಕಾಡ್ತಾ ಇದೆ. ಇವ್ರಿಗೆ ಇಷ್ಟ ಇಲ್ಲ ಈ ಕಂಪನಿ ಆಗಬೇಕನ್ನೋದೇ ಅವರ ಮೂಲ ಉದ್ದೇಶ. ಮೇಲಿಂದ ಕೆಳವರೆಗೆ ನಾನು ಧಾರಾವಾಹಿ ರೂಪದಲ್ಲಿ ಅವ್ರಿಗೆ ಕಳೆದ ಅಧಿವೇಶನ, ಚಳಿಗಾಲದ ಅಧಿವೇಶನ ಆಯಿತು, ಎಲ್ಲ ಅಧಿವೇಶನದಲ್ಲಿ ನಾನು ಕೇಳ್ತಕ್ಕಂಥ ಒಂದೇ ಪ್ರಶ್ನೆ, ಈ ಕಂಪನಿಯನ್ನು ನೀವು ಯಾಕೆ ಮುಂದುವರ್ಸೋಕ್ಕೆ ಇದು ಮಾಡ್ತೀರಿ, ನಿಲ್ಲಿಸ್ರಿ ಅಂತ ಹೇಳಿದ್ರೆ, ನಿಲ್ಲಿಸ್ತಕ್ಕಂಥದ್ದು ನನ್ನ ಕೈಯಲ್ಲಿ ಇಲ್ಲ. ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಹೌದಾ? ನನಗೆ ಇಷ್ಟೆಲ್ಲ ವರದಿಗಳಿದೆ. MSPL ಆಗಿರ್ತಕ್ಕಂಥ ಧೂಳಿನ ವ್ಯವಸ್ಥೆ ಅಲ್ಲಿದ್ದ ಬಂದು ಮತ್ತು BSPLವರೆಗೂ ಬಂತು ನಾನು ವಾದ ಮಾಡಿದ್ದೇನೆ. ಇದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಅಂದರೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಅಂತಾರಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರಲ್ಲಿದ್ದ ಅವರು ವರದಿ ನಾವು ತರಿಸ್ಕೊಂತೀವಿ, ಅದನ್ನು ಮಾಡಿದ ಮೇಲೆ ನಾವು ಪರ್ಮಿಷನ್ ಕೊಡ್ತೀವಿ ಅಂದರೆ, ಹಾಗಾದ್ರೆ ಕಂಪನಿ ಸಣ್ಣ ಶುರುವಾಗಿದೆ ಅಲ್ಲೇ, ನಿಲ್ಲಿಸ್ತಕ್ಕಂಥ ಯಾಕೆ ಕೆಲಸ ಮಾಡ್ತಾ ಇಲ್ಲ ಇವರು?
ಇವರಿಗೆ ಬೇಕಾಗಿದೆ ಮೊದಲು ಕಂಪನಿ ಆಗ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಕೈಗಾರಿಕೋದ್ಯಮದಲ್ಲಿ ಸಹಿ ಹಾಕಿದ್ದಾರೆ, ತಮಗೆ ಹೊಡೆತ ಕೊಡ್ತದೆ. ಅದರಲ್ಲಿ ಒಳಗಿನ ಬಗ್ಗೆ ನಾವು ಮಾತಾಡೋಕೆ ಹೋಗೋದಂದ್ರೆ ಭಾಳ ಬಹಿರಂಗವಾಗಿ ಮಾತಾಡೋಕೆ ಯಾರೂ ತಯಾರಿಲ್ಲ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಅನ್ನೋದಕ್ಕೆ ಆದರೆ ಅದಕ್ಕೆ ಜನರ ಅಭಿಪ್ರಾಯ ಮತ್ತು ಇಲ್ಲಿ ಏನಿದೆ ವಸ್ತುಸ್ಥಿತಿಯನ್ನು ಅದನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಅಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ, ಎಲ್ಲೋ ರಾಜ್ಯ ಸರ್ಕಾರ ಇದನ್ನು ನಡೀತಾ ಇದೆ ಅನ್ನೋಂಥದ್ದು ಅವರ ಅಭಿಪ್ರಾಯ. ಈ ಕುರಿತು ನಾವು ಸಹ BJPಯ ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ಮನವಿಯನ್ನು ಕೊಡ್ತೀವಿ ಅಥವಾ ಮನವರಿಕೆ ಮಾಡಿಕೊಡ್ತೀವಿ ಅನ್ನುವಂಥ ಅಭಿಪ್ರಾಯ ಹೇಳ್ತಾರೆ. ಒಟ್ಟಾರೆ ಹೇಳಿದ್ರೆ ಕೊಪ್ಪಳದ ನಗರಕ್ಕೆ ಹೊಂದ್ಕೊಂಡು ಏನು ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥ ಈಗಾಗಲೇ ಉಕ್ಕು ಕಾರ್ಖಾನೆಗಳ ಏನು ಹಬ್ ಇದೆ, ಆ ಹಬ್ಬಿನ ಮಧ್ಯೆ ಇವತ್ತು ಒಂದು ಹೊಸ ಕಾರ್ಖಾನೆ ಆರಂಭಿದೆ. 54,000 ಕೋಟಿ ರೂಪಾಯಿಯಲ್ಲಿ ಈಗಾಗಲೇ ಕಾರ್ಖಾನೆ ವಿಸ್ತರಣೆಗೆ ಏನು ಐತಿ ಈ ವರ್ಷದ ಜಿಮ್ನಲ್ಲಿ ಒಪ್ಕೊಂಡಿದೆ. ಈ ಜಿಮ್ಮಿನಲ್ಲಿ ಒಪ್ಕೊಂಡಿರುವಂಥ ಕಾರಣಕ್ಕಾಗಿ ಬೃಹತ್ ಸಚಿವರು, ಕೈಗಾರಿಕಾ ಸಚಿವರು ಅದನ್ನು ಮುಂದುವರಿಸುವಲ್ಲಿ ಆಸಕ್ತಿ ತೋರ್ತಿದ್ದಾರೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಇದೆ. ಒಟ್ಟಾರೆಯಾಗಿ ಸರ್ಕಾರದ ಅಸ್ಪಷ್ಟತೆ ಮಧ್ಯೆ ಮುಂದೇನಾಗ್ತಾ ಇದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.